ಮಗು ಇಲ್ಲಿ ಅತ್ತೆ ಜ್ಯೂಸ್ ಕುಡಿಸ್ಬೇಕು. ಅವಳು ನಿಂಗೆ ನೀರು ಕುಡಿಸೋದ್ಲು. ಲೇ ವತ್ಸಲ, 3 ಬೇಸಿನ ಪಾತ್ರೆ ಬೇಕಾದ್ರೂ ಪಟಪಟ ಅಂತ ತೊಳೆದಾಕ್ಬಿಡ್ತೀನಿ ಕಣೆ. ನನ್ನ ಮಗಳ ಕೈಯಿಂದ 2 ಪೇಜ್ ಹೋಮ್ವರ್ಕ್ ಬರ್ಸಕ್ ಆಗ್ತಾ ಇಲ್ಲ ಕಣೆ. ಅದೇನೋ ಮಾಡಿ ನನ್ ಬಾಯಿಗೆ ಮಣ್ಣು ತಿನ್ಸಿ ಹೋಗ್ಬಿಡ್ತಾಳೆ ಕಣೆ. ನಿನ್ ಮಗಳು ಹಿಂಗೇನಾ? ನನ್ ಮಗಳೇನಾದ್ರು ಆತರ ಮಾಡಿದ್ರೆ ಕಂಬಿ ಕಾಯಿಸಿ ಬರೆ ನೋಡೆ. ಮಕ್ಕಳನ್ನ ಹಂಗೆ ಬಿಟ್ಬಿಡ್ಬಾರ್ದು, ಅವ್ರನ್ನ ಯಾವಾಗ್ಲೂ ಬ್ಯುಸಿ ಆಗಿಡ್ಬೇಕು. ಕಣೆ, ಇವಳು ಒಬ್ಳಮ್ಮನ. ನಾನಂತೂ ನನ್ ಮಗಳನ್ನ 1 ನಿಮಿಷನೂ ಫ್ರೀ ಬಿಡಲ್ಲಪ್ಪ. ಬೆಳಗ್ಗೆ 6 ಗಂಟೆಗೆ ಸ್ವಿಮ್ಮಿಂಗು, ಆಮೇಲೆ ಸ್ಕೂಲು, 3 ಗಂಟೆಗೆ ಟ್ಯೂಷನ್, 4 ರಿಂದ 5 ಗಂಟೆ ಡ್ಯಾನ್ಸು, 5 ರಿಂದ 6 ಯೋಗ, 6 ರಿಂದ 7 ಸಿಂಗಿಂಗು, 7 ರಿಂದ 8 ಡ್ರಾಯಿಂಗು, ಆಮೇಲೆ 9ಕ್ಕೆ ಊಟ ಮಾಡಿ ಮಲ್ಕೋತಾಳೆ. ಅಯ್ಯಯ್ಯೋ ಪಾಪ 1, 2 ಗ್ಯಾಪ್ ಇದ್ದಾಗ ಮಾಡ್ಕೋತಾಳೆ ಬಿಡು. ಆದ್ರೂ ನಿನ್ನ ಐಡಿಯಾ ಸೂಪರು ಕಣೆ. ನಾನು ಇನ್ಮೇಲೆ ಹಿಂಗೆ ಮಾಡ್ತೀನಿ. ಸ್ವಲ್ಪ ಯೋಗ ಮಾಸ್ಟರು, ಡ್ಯಾನ್ಸ್ ಮಾಸ್ಟರು, ಮ್ಯೂಸಿಕ್ ಟೀಚರು ಅವ್ರದ್ದೆಲ್ಲ ನಂಬರ್ ಕಳ್ಸೆ. ಇವಾಗ್ಲೇ ಕಳಿಸ್ತೀನಿ. ನೋಡಪ್ಪ ವಂಶಿ, ಇವಾಗ ಯೋಗ ಮಾಸ್ಟರ್ ಬರ್ತಾರೆ, ಜಾಣ ಮರಿತಾರ. ಅವ್ರು ಏನ್ ಹೇಳ್ಕೊಡ್ತಾರೋ ಹಂಗ್ ಮಾಡ್ಬೇಕು, ಹಂಗ್ ಕಲಿಬೇಕು. ಓಕೆನಾ? ಇಲ್ಲ ಅಂತಂದ್ರೆ ಕಬ್ನ ಕಾಯಿಸಿ ಬಾಯ್ ಮೇಲೆ ಬರ ಎಳೆದ್ ಬಿಡ್ತೀನಿ. ಅವಳೇನೋ ಯೋಗ ಕಲಿಯಕ್ ಹಿಂಗ ಅವಳೆ, ನಿನ್ಗೆ ಯಾಕೆ ಈ ಅವತಾರನೋ? ನಾನು ಯೋಗ ಮಾಡ್ಬಿಟ್ಟು ಸಣ್ಣ ಆಗೋಣ ಅಂತ. ನೀವಾಗ್ತೀರಾ? ಬೇಡ ಬಿಡಿ, ಯೋಗಗೆಲ್ಲ ಬಗ್ಗುವಂತ ಬಾಡಿ ಎಲ್ಲ ನಿಮ್ದು. ನಮಸ್ಕಾರ. ನಮಸ್ಕಾರ. ನಾನು ಯೋಗ ಟೀಚರ್, ಯೋಗರಾಜ್ ಅಂತ. ಏನಿದು? ಇದು ಸೆಲ್ಫ್ ರೆಸ್ಪೆಕ್ಟ್. ಪುಟ್ಟ, ಈಗ ನೀನ್ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡು. ಯಾಕೆ? ಇದು ಗುರುಗಳಿಗೆ ಕೊಡೋ ರೆಸ್ಪೆಕ್ಟ್. ದೇವ್ರೆ, ಈ ಕೋಳಿಗೆ ಅಂದ ಜ್ವರ ಬಂದು ಬೇಗ ಹೊರಗೆ ಹಾಕ್ಸ್ಕೊಂಡ್ಬಿಡ್ಲಪ್ಪ. ಏನ್ ಭಕ್ತಿ, ಏನ್ ಭಯ. ಎದಳು ಪುಟ್ಟ, ಎದಳು. ಏನ್ ಬೇಡ್ಕೊಂಡಮ್ಮ? ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿ ಅಂತ ಬೇಡ್ಕೊಂಡೆ. ಅಯ್ಯೋ ಜಾಣ ಮರಿಯ. ಸ್ವಲ್ಪ ನನ್ನ ಮಗಳಿಗೆ ಟೈಮ್ ಕೊಟ್ಟು ಯೋಗ ಹೇಳ್ಕೊಡಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಇನ್ನು 1 ತಿಂಗಳಲ್ಲಿ ನಿಮ್ಮ ಮಗಳು ಕಾಲಲ್ಲೇ ಸ್ಪೂನ್ ಹಿಡ್ಕೊಂಡು ಊಟ ಮಾಡ್ತಾಳೆ, ಕಾಲಲ್ಲೇ ದೋಸೆ ಒಯ್ತಾಳೆ. ಅಷ್ಟೇ ಯಾಕೆ, ಕಾಲಲ್ಲೇ ತಲೆ ಬಚ್ಕೋತಾಳೆ. ಇದನ್ನೆಲ್ಲ ಮಾಡಕ್ಕೆ ದೇವ್ರು ಕೈ ಕೊಟ್ಟಿದ್ದಾನಲ್ಲ, ಇದನ್ನ ಯಾಕೆ ನಾನು ಕಾಲಲ್ಲಿ ಮಾಡ್ಲಿ? ಸೂಪರ್ ಮಗರಿ, ಕರೆಕ್ಟಾಗಿ ಹೇಳ್ದೆ. ಅತ್ತೆ ನೀವು ಸುಮ್ಮನಿರಿ. ಮಾಸ್ಟರ್ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಮಾಸ್ಟ್ರೆ, ನಾನು ನಿಮ್ ಕ್ಲಾಸಿಗೆ ಸೇರ್ಕೊಂಡ್ರೆ 1 ತಿಂಗಳಲ್ಲೇ ಕಾಲಿಂದ ತಲೆ ಬಚ್ಕೋಬೋದಾ? ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ.